ಇವಾಗ ಭಾಷೆಗಳು ಇವಾಗ ಬ್ಯಾಂಗ್ಳೂರಲ್ಲಿ ನೀವು ಮೋರ್ ದೆನ್ 30 ಲ್ಯಾಂಗ್ವೇಜಸ್ ಮಾತಾಡ್ತಾರಂತೆ. ನಿಮಗೆ ಭಾಷೆ ಅನಿವಾರ್ಯ. ಇವಾಗ ನನಗೆ ಕನ್ನಡ ಅನಿವಾರ್ಯ ಅಲ್ಲ, ಅದು ನನ್ನ ಭಾಷೆ, ನಾನು ಹುಟ್ಟಿದಾಗಿಂದ ಬಂದಿರೋದು. ಆದರೆ ಇಂಗ್ಲೀಷ್ ನನಗೆ ಅನಿವಾರ್ಯ, ಯಾಕಂದರೆ ಅದು ಅನ್ನ ಕೊಡೋ ಭಾಷೆ, ವ್ಯವಹರಿಸಬೇಕು. ಹಾಗಾಗಿ ನಿಮಗೆ ಆ ಸ್ಪೇಸ್ ಬೇರೆ. ನೀವು ಒಂದು ಕಡೆ ವರ್ಕ್ ಮಾಡ್ತಿದ್ದೀರಾ, ಆ ವರ್ಕ್ ಸ್ಪೇಸಲ್ಲಿ ಅದು ಅನಿವಾರ್ಯದ ಭಾಷೆ, ನಿಮ್ಗೆ ಅನ್ನ ಕೊಡೋ ಭಾಷೆ ಆಗಿರೋದ್ರಿಂದ ಇಂಗ್ಲೀಷ್ ಅನಿವಾರ್ಯ. ಅದನ್ನು ಬಿಟ್ಟು, ಆ ಪರಿಸರವನ್ನು ಬಿಟ್ಟು ಆಚೆ ಬಂದಮೇಲೆ ನೀವು ಯಾವುದ್ರ ಜೊತೆಗೆ ಬದುಕ್ತೀರಾ? ಇಂಗ್ಲೀಷ್ ಜೊತೆಗೆ. ಈಗಿನ ಪೇರೆಂಟ್ಸ್ಗಳು ಹೆಂಗಾಗ್ಬಿಟ್ಟಿದೆ ಅಂದರೆ, ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ದೀನಿ, ಮನೇಲಿ ಕನ್ನಡ ಶುರು ಮಾಡಿಬಿಟ್ರೆ ಕನೆಕ್ಟಿವಿಟಿ ಬಿಟ್ಟೋಗುತ್ತೆ ಮಗುಗೆ. ಸೊ ಮನೆಯಲ್ಲೂ ಇಂಗ್ಲೀಷ್ ಮಾತಾಡೋಣ. ಪೇರೆಂಟ್ಸ್ ಮಕ್ಕಳ ಜೊತೆ ಕಾನ್ವರ್ಸೇಷನ್ ಕೂಡ ಇಂಗ್ಲೀಷಲ್ಲೇ ಇರುತ್ತೆ. ಅದನ್ನ ಹೌದಾ. ಆಮೇಲೆ ನೀವು ಈಗ ಕ್ರಿಯಾಪದಗಳು, ಅಡುಗೆ ಮಾಡೋದು, ಕಸ ಗುಡಿಸೋದು, ಹಿಂಗೆ ಬರುತ್ತಲ್ವ, ಅದನ್ನು ಐಮ್ ಕುಕ್ಕಿಂಗ್ ಅಂತ ಕಂಪ್ಲೀಟಾಗಿ ಹೇಳಲ್ಲ. ನಾನು ಕುಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನಾನು ಹಂಗೆ ಕೇಳ್ತಾರೆ. ಆ ಕ್ರಿಯಾಪದಗಳೇನಿದೆ, ವರ್ಬ್ಸು, ಅದನ್ನು ಕಂಪ್ಲೀಟಾಗಿ ಮಾತಾಡೋದೇ ಇಲ್ಲ.